ಅಸಾಧ್ಯ. ಇವನೇನು ಅರ್ಧರಾತ್ರಿಯಲ್ಲಿ ಹೊರಗಡೆ ತಿರುಗ್ತಿದ್ದಾನೆ. ಕೆಲಸ ಇಲ್ಲದೆ ತಿರುಗ್ತಿದ್ದಾನೆ ಅನ್ಸುತ್ತೆ. ಯೂಸ್ಲೆಸ್ ಫೆಲೋ. ಬಾಕ್ಸಿಂಗ್ ಆಡೋ ಥರ ಈ ಗೆಟಪ್ ಏನು? ಯಾರ ಮುಂದೆನೋ ಹೀರೋ ಥರ ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗಿರ್ತಾನೆ. ಅವ್ರು ಸರಿಯಾಗಿ ಕೊಟ್ಟು ಮನೆ ಕಳಿಸಿರ್ತಾರೆ. ಇವನನ್ನ ದೊಡ್ಡ ಮೂರ್ಖ ಅನ್ಕೊಂಡಿದ್ದೆ. ಹೀಗೆ ಕರುಣೆ ಇಲ್ದೇನೆ ಆ ಹುಡುಗಿನ ಹೊರಗಡೆ ಎಲ್ಲೋ ಬಿಟ್ಬರ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ ಪ್ರಮೀಳಾ. ಅವನೇನ್ ಬೇಕು ಅಂತ ಮಾಡ್ಲಿಲ್ವಂತೆ. ಮಾತಾಡ್ತಿರ್ಬೇಕಾದ್ರೆ ಅವಳೇ ಹೊರಟೋದ್ಲಂತೆ. ಹಾಗಾದ್ರೆ ತಪ್ಪು ಅವ್ರದೇ ಅಂತ ಹೇಳಿ ತಪ್ಪಿಸ್ಕೋಬಹುದು ಅಲ್ವಾ? ಆದ್ರೆ ಆಚೆ ಕರ್ಕೊಂಡು ಹೋಗಿದ್ ಇವನೇ ಅಲ್ವೇನ್ರಿ? ಆ ಹುಡುಗಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ನಮ್ಮನ್ನೇ ತಾನೇ ಕೇಳೋದು. ರಾಜಾರಾಮ್ ಅವರು ನಮ್ಮನ್ನ ಕ್ಷಮಿಸೋದೇ ಇಲ್ಲ. ಈಗೇನ್ರಿ ಮಾಡೋದು? ಅಲ್ಲಿ ನೋಡು, ಬಂದ ನಿನ್ ಸುಪುತ್ರ. ಅವನ್ನೇ ಕೇಳೋ. ಏಯ್, ಏನಾಯ್ತೋ? ಆ ಹುಡುಗಿ ಸಿಕ್ಕದ್ಲಾ? ಅವಳನ್ನ ಮನೆಗೆ ಬಿಟ್ಟು ಬಂದ್ಯಾ? ಅವ್ರೇನು ಕೇಳಲಿಲ್ಲ ತಾನೆ? ಮೊದ್ಲು ಇವನ್ ಏನ್ ಹೇಳ್ತಾನೆ ಅಂತ ಕೇಳೆ. ಏನೋ ಆ ಹುಡುಗಿನ ಕರ್ಕೊಂಡ್ ಬಂದ್ಯಾ? ಇಲ್ಲಪ್ಪ. ಇದೇನೋ ರಾಜಲಕ್ಷ್ಮಿ ಕಾಣಿಸ್ಲಿಲ್ವಾ? ಇಷ್ಟು ಟೆನ್ಷನ್ ಅಲ್ಲೂ ನೀನ್ ಸುಮ್ಮನೆ ಇದೆಯಲ್ಲೋ? ಅಷ್ಟಕ್ಕೂ ಅವಳು ನನ್ನಿಂದ ತಪ್ಸ್ಕೊಂಡು ಹೋಗ್ಬೇಕು ಅನ್ಕೊಂಡಾಗ ನಾನು ಹೇಗೆ ಹುಡ್ಕಕ್ಕಾಗತ್ತಮ್ಮ? ನಿನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ಅಂತದ್ ಏನ್ ಮಾಡ್ತೀಯೋ? ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಲವರ್ಸ್ ಎಲ್ಲ ಕಿಸ್ ಮಾಡ್ತಾ ಇದ್ರು. ಹಾಗೇನೆ ನನಗೂ ಒಂದು ಮುತ್ತು ಕೊಡು ಅಂತ ಕೇಳಿದೆ, ಅಷ್ಟೇ. ನನಗೆ ಯಾಕಮ್ಮ ಹೊಡಿತಾ ಇದೆಯಾ? ನಾನು ಕೇಳಿದ್ದು ನನ್ನ ಹೆಂಡತಿ ಆಗೋಳ್ನೆ ತಾನೆ. ಅದ್ರಲ್ಲಿ ತಪ್ಪೇನಿದೆ ಹೇಳು? ಏಯ್, ನೀನು ಬುದ್ಧಿ ಇದೆಯಾ? ನೀನ್ ಮದುವೆ ಆಗ್ತಾ ಇರೋದು ರಾಜಾರಾಮ್ ಅವ್ರ ಮಗಳನ್ನ ಕಣೋ. ಆ ಮನೆಯವ್ರಿಗೆ ಆಚಾರ ವಿಚಾರ ಅನ್ನೋದು ಇರುತ್ತೆ. ಮದುವೆ ಮಾಡ್ತಿದೀವಿ ಅಂತ ಎಲ್ಲಂದ್ರಲ್ಲಿ ಕಳ್ಸೋದು, ಮಾತಾಡೋಕ್ ಬಿಡೋದೆಲ್ಲ ಮಾಡೋದಿಲ್ಲ. ಸರಿನಮ್ಮ, ತಪ್ಪು ನಂದೇ. ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬೇಕು. ಈ ತರ ಬಿಟ್ಟು ಓಡೋಗ್ತಾರ? ಲೇ, ಅದರ ಅರ್ಥ ನೀನ್ ಮಾಡಿರೋ ಕೆಲ್ಸಕ್ಕೆ ಆ ಹುಡುಗಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಸಾರಿ ಹೇಳೋದಕ್ಕಾದ್ರೂ ಟೈಮ್ ಕೊಡ್ಬೇಕಲ್ವಾ ಅಪ್ಪ? ಅರ್ಥ ಆಯ್ತು ಪ್ರಮೀಳಾ. ಅವಳು ಮನೆಗೆ ಹೋದ್ಮೇಲೆ ಪ್ರಶಾಂತ್ ವರ್ತನೆ ಬಗ್ಗೆ ಖಂಡಿತ ಹೇಳ್ತಾಳೆ. ಅವರು ನಾಳೆನೇ ಸಂಬಂಧನ ಕ್ಯಾನ್ಸಲ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಮೊದಲೇ ಹೇಳ್ತಿದ್ದೀನಿ, ಆ ಹುಡುಗಿ ಮನೆಗೆ ಹೋಗಿದ್ದಾಳೋ ಇಲ್ವೋ ಕನ್ಫರ್ಮ್ ಮಾಡ್ಕೋತೀನಿ. ನಾನು ಮಾತಾಡ್ತೀನಿ, ಕೊಡಿ. ಹಲೋ, ಯಾರಮ್ಮ?
ನಾನು ಪ್ರಮೀಳಾ ಮಾತಾಡ್ತಿದ್ದೀನಮ್ಮವ್ರೆ. ಪ್ರಮೀಳಾ ಫೋನ್ ಮಾಡಿದಾಳೆ. ಹೇಳಮ್ಮ, ಏನ್ ವಿಷಯ? ನನ್ನ ಸೊಸೆಗೋಸ್ಕರ ಫೋನ್ ಮಾಡಿದೆ. ರಾಜಲಕ್ಷ್ಮಿನ್ ಕೇಳ್ತಿದ್ದಾಳೆ. ಹೇಳಮ್ಮ, ಏನ್ ವಿಷಯ? ನನ್ನ ಸೊಸೆ ಇದ್ದಾಳಮ್ಮ. ಅಬ್ಬಾ, ಏನ್ರಿ, ಅವಳು ಮನೇಲೇ ಇದ್ದಾಳಂತೆ. ಏನಾದ್ರೂ ಹೇಳಿದ್ಲ ಅಂತ ಕೇಳೆ. ಅಮ್ಮವ್ರೆ, ಹೇಗಿದ್ದೀರಾ? ರಾಜಾರಾಮ್ ಅವರು, ಜಾನಕಿ ಅವರು ಎಲ್ರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರಮ್ಮ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನನ್ನ ಸೊಸೆ ಏನ್ ಮಾಡ್ತಿದ್ದಾಳೆ? ರಾಜಲಕ್ಷ್ಮಿ ಒಳಗ್ ನಿದ್ದೆ ಮಾಡ್ತಿದ್ದಾಳೆ. ಏನಾಯ್ತು ಪ್ರಮೀಳಾ? ಅವಳ ಹತ್ರ ಮಾತಾಡ್ಬೇಕಿತ್ತಾ? ಏನು ಬೇಡ ಬಿಡಿ, ನಿದ್ದೆ ಮಾಡ್ತಿರೋಳ್ನ ಯಾಕೆ ಎಬ್ಬಿಸ್ಬೇಕು? ಇಡ್ತೀನಿ. ಸರಿ ಪ್ರಮೀಳಾ. ಅಬ್ಬಾ, ಬದುಕ್ತೆ ಕಣೋ. ರಾಜಲಕ್ಷ್ಮಿ ಮನೇಲೇ ಇದ್ದಾಳಂತೆ. ಹೋಗ್ಲಿ ಬಿಡು, ಏನೋ ತಪ್ಪು ನಡೀತು ಅಂತ ಕ್ಷಮಿಸಿದಾಳೆ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರೋ. ನೋಡಿದ್ಯಾ, ನಿನ್ ಮಗಳು ಮಾಡಿರೋ ಕೆಲ್ಸಕ್ಕೆ ಅವ್ರೇನ್ ಕೇಳ್ಬಿಡ್ತಾರೋ ಅಂತ ನಂಗೆ ಭಯ ಆಗ್ಬಿಟ್ಟಿತ್ತು. ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಹೀಗೆ ಆಗೋದು. ಜರ್ಗೋ. ಮನೇಲಿ ನಿಜ ಹೇಳಿಲ್ಲ ಅಂದರೆ ರಾಜಲಕ್ಷ್ಮಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಾಯ್ತು. ಛೇ, ನಾನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಭಗವಂತ, ನಡೀರಿ. ಈ ಊರಿನ ದೊಡ್ಡ ವ್ಯಕ್ತಿ ಮಗಳಾಗಿರೋ ಮಾತ್ರಕ್ಕೆ ಟೈಮಿಗೆ ಹೋಗ್ಬೇಕು ಅನ್ನೋ ಅಗತ್ಯ ಇಲ್ಲ. ಅಯ್ಯೋ ಚಿಕ್ಕಪ್ಪ, ಚಿಕ್ಕಪ್ಪ ಹೊಡಿಬೇಡಿ ಚಿಕ್ಕಪ್ಪ, ಅವ್ರದ್ದೇನು ತಪ್ಪಿಲ್ಲ. ಇಷ್ಟೆಲ್ಲ ನಡೆದ್ರು ಯಾಕೆ ಸರ್ ನಿಜ ಹೇಳಲಿಲ್ಲ? ನನಗೆ ಗಾಯ ಆದ್ರೆ ಮಾಸು ಹೋಗುತ್ತೆ, ಆದ್ರೆ ನಿನಗೆ ಕೆಟ್ಟ ಹೆಸರು ಬಂದ್ರೆ ಸರಿ ಹೋಗಲ್ಲ ಅಲ್ವಾ? ರಾಜಲಕ್ಷ್ಮಿ, ಏನು ಯೋಚಿಸ್ತಿದ್ಯಾ? ಏನೂ ಇಲ್ಲ ಮಾವ. ನನಗೋಸ್ಕರ ಅನಾವಶ್ಯಕವಾಗಿ ಕೋಚ್ ವಧೆ ತಿಂದ್ರು. ಈಗ ಕೋಚ್ ವಿಷಯನ ಪಕ್ಕಕ್ಕಿಡೋಣ. ನೀನ್ ಯಾಕೆ ಮನೆಗೆ ಲೇಟಾಗಿ ಬಂದೆ? ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದೆ? ಹೋಗೋಕ್ಕೂ ಮುಂಚೆ ನನ್ನ ಹತ್ರ ಒಂದ್ ಮಾತಾದ್ರೂ ಹೇಳಿದ್ಯಾ? ಅದು ಹಾಕಿ ಪ್ರಾಕ್ಟೀಸ್ಗೋಸ್ಕರ ಹೋಗಿದ್ದೆ ಆದ್ಯ. ಮನೆಗೆ ವಾಪಸ್ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಪ್ರಾಕ್ಟೀಸಿಗೆ ಹೋಗೋಕ್ ಮುಂಚೆ ನಿನಗೆ ಹೇಳಿ ಹೋಗೋದನ್ನ ಮರ್ತು ಹೋಗ್ಬಿಟ್ಟೆ. ನೀನೇನೋ ಮುಚ್ಚಿಡ್ತಿದ್ಯಾ ರಾಜಲಕ್ಷ್ಮಿ. ಯಾಕೆ ಮಾವ ಹಾಗೆ ಹೇಳ್ತಿದ್ಯಾ? ಮೊನ್ನೆ ಹಾಕಿ ಅಂದ್ರೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ದೆ ಮಾವನ ಹತ್ರ. ಆದ್ರೆ ಇವತ್ತು ಅದೇ ಹಾಕಿನ ಮುಂದೆ ಇಟ್ಕೊಂಡು ಯಾವುದೋ ವಿಷಯನ ಮುಚ್ಚಿಡ್ತಾ ಇದೆಯಾ. ಏನಾಯ್ತು ಅಂತ ಹೇಳು ರಾಜಲಕ್ಷ್ಮಿ. ಇಲ್ಲ ಮಾವ, ನಾನು ನಿಜವಾಗ್ಲೂ ಹಾಕಿ ಪ್ರಾಕ್ಟೀಸ್ಗೆ ಹೋಗಿದ್ದೆ. ರಾಜಿ, ನಾನು ಇಡೀ ಕಾಲೇಜ್ ಪೂರ್ತಿ ಹುಡುಕಿದ್ದೀನಿ, ನೀನು ಹಾಕಿ ಆಡಿಲ್ಲ. ನೀನಷ್ಟಕ್ಕೂ ಇವತ್ತು ಕಾಲೇಜಲ್ಲಿ ಇರಲಿಲ್ಲ. ಏನಾಯ್ತು ರಾಜಲಕ್ಷ್ಮಿ? ಯಾಕಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಆದ್ಯ,
ನನ್ನ ರಾಮಪುರಕ್ಕೆ ಡ್ರಾಪ್ ಮಾಡ್ತೀರಾ? ಹತ್ತಮ್ಮ. ಅಣ್ಣ, ಪ್ರಶಾಂತ್ ಈ ತರ ಎಲ್ಲ ನಡ್ಕೊಂಡು ಈಗಲೇ ಬುದ್ಧಿ ಕಲಿಸ್ತೀನಿ ರಾಜಲಕ್ಷ್ಮಿ. ಆತರ ಪಡ್ಬೇಡ. ನೀನ್ ಹೋಗಿ ಪ್ರಶಾಂತ್ಗೇನಾದ್ರೂ ಹೊಡೆದ್ರೆ, ಪ್ರಶಾಂತ್ ಜೊತೆ ನಾನು ಹೊರಗಡೆ ಹೋಗಿದ್ದಿದ್ದು. ಅಲ್ಲಿ ನನಗೂ ಪ್ರಶಾಂತ್ಗೂ ಜಗಳ ಆಗಿತ್ತು. ರೌಡಿಗಳನ್ನ ಕಿಡ್ನಾಪ್ ಮಾಡಿರೋ ವಿಷಯ ಮನೇಲಿ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನನ್ ಓದನ್ನೇ ನಿಲ್ಲಿಸ್ಬಿಡ್ತಾರೆ ಮಾವ. ಈ ನಿಜ ಗೊತ್ತಾಗ್ಬಾರ್ದು ಅಂತಾನೆ ಕೋಚ್ ನನ್ನ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಅಂತ ಸುಳ್ಳು ಹೇಳಿರೋದು. ಅನಾವಶ್ಯಕವಾಗಿ ಚಿಕ್ಕಪ್ಪನ ಹತ್ರ ಒದೆ ತಿಂದ್ಬಿಟ್ರು. ನಿಜಾನೇ ಸೀನು, ಪ್ರಶಾಂತ್ಗೆ ಬುದ್ಧಿ ಕಲಿಸ್ಬೇಕು. ಆದ್ರೆ ರಾಜಲಕ್ಷ್ಮಿಗಾಗಿರೋ ಇನ್ಸಿಡೆಂಟ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ರಾಜಿ, ಅತ್ತೆ ಬರ್ತಿದ್ದಾರೆ. ಈ ವಿಷಯ ಯಾವುದು ಅತ್ತೆ ಗೊತ್ತಾಗದೇ ಇರಲಿ, ಸುಮ್ಮನೆ ತೊಂದರೆ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡ ರಾಜಲಕ್ಷ್ಮಿ. ಏನಾದ್ರೂ ಆದ್ರೆ ನಾವೆಲ್ಲ ಇಲ್ವಾ ನಿನಗೆ? ಸೀನು, ರಾಜಿ, ಏನ್ ನಡೀತಮ್ಮ? ಅದೇ ಅತ್ತೆ, ಕೋಚ್ ಬಲವಂತವಾಗಿ ಹಾಕಿ ಪ್ರಾಕ್ಟೀಸ್ ಮಾಡಿಸಿದಾರಂತೆ. ಇನ್ಮೇಲೆ ಏನೇ ಆದ್ರೂ ಇಷ್ಟೊತ್ತೆಲ್ಲ ಆಡಬೇಡ, ಬೇಡ ಅಂತ ಹೇಳಿದೀನಿ ಅಷ್ಟೇ. ಆ ಹುಡುಗ ಹೇಳ್ಬಿಟ್ಟ ಅಂತ ನೀನ್ ಯಾಕೆ ಆಡಕ್ ಹೋದೆ ರಾಜಿ? ನಾನ್ ನಿಮ್ಮಪ್ಪನ ಹತ್ರ ಮಾತಾಡಿ ಒಪ್ಸಿದ್ಮೇಲೆ ನೀನ್ ಆಡಬಹುದು ಅಂತ ಹೇಳಿದ್ದೆ ತಾನೇ? ಚೆನ್ನಾಗಿದೆ. ಸೀನು ಏನೋ ಆಡ್ಬೇಡ ಅಂತ ಹೇಳೋದು, ನೀವೇನೋ ನಿಮ್ ಯಜಮಾನ್ರ ಹತ್ರ ಮಾತಾಡಿದ್ಮೇಲೆ ಆಡ್ಬೋದು ಅಂತ ಹೇಳೋದು. ಅಷ್ಟಕ್ಕೂ ಹಾಕಿ ಆಡದೆ ಹೋದ್ರೆ ಅವಳನ್ನ ಆ ಕಾಲೇಜಲ್ಲಿ ಓದಕ್ ಬಿಡಲ್ಲ. ಆ ವಿಷಯನ ಮಾತ್ರ ಎಲ್ರೂ ಮರ್ತು ಹೋಗ್ತಿದ್ದೀರಾ. ಹಾಗಿದ್ದಾಗ ಆಟನೇ ಅಗತ್ಯ ಇಲ್ದಿರೋ ಕಾಲೇಜ್ಗೆ ಸೇರಿಸ್ತೀನಿ ಅಂತ ನಿಮ್ ದೊಡ್ಡಪ್ಪ ಹೇಳಿದ್ರಲ್ವೇನಮ್ಮ, ಅಲ್ಲಿ ಸೇರ್ಕೋಬಹುದಲ್ವಾ? ಅದು ಇಷ್ಟೊಂದು ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ವಲ್ಲ. ಈ ಕಾಲೇಜಲ್ಲಿ ಓದ್ಬೇಕು ಅನ್ನೋದು ರಾಜಲಕ್ಷ್ಮಿ ಡ್ರೀಮ್, ಕನಸು. ಆ ಕನಸನ್ನ ನಿಜ ಮಾಡ್ಬೇಕಾದ ಜವಾಬ್ದಾರಿ ತಂದೆ ತಾಯಿಯಾಗಿ ನಿಮ್ಮಿಬ್ರಿಗೂ ಇದೆ ಅಲ್ವಾ? ಧೈರ್ಯ ಇದ್ರೆ ಹೋಗಿ ನಿಮ್ ಯಜಮಾನ್ರನ್ನ ಒಪ್ಸಿ, ಇಲ್ಲ ಆದ್ರೆ ರಾಜಲಕ್ಷ್ಮಿನ ಫ್ರೀ ಆಗಿ ಬಿಟ್ಬಿಡಿ. ಅವಳ ಆಲೋಚನೆ ಪ್ರಕಾರ ಅವಳಿಗೆ ನಿರ್ಧಾರ ತಗೊಳ್ಳೋದಕ್ ಬಿಡಿ. ಅವಳ ಕಷ್ಟ ನಷ್ಟಗಳಿಗೆ ಅವಳೇ ಜವಾಬ್ದಾರಿ ಆಗೋಗ್ಬಿಡಿ ಅಷ್ಟೇ ಹೊರತು ನನ್ನ ಜೀವನ ನಮ್ಮಪ್ಪ ಅಮ್ಮನಿಂದ ಇದೇನಪ್ಪ ಹೀಗಾಯ್ತು ಅನ್ನೋ ನೋವನ್ನ ಅವಳಿಗೆ ತಂದು ಕೊಡ್ಬೇಡಿ. ಅದು ಎಂಥ ನೋವು ಕೊಡುತ್ತೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ಆದ್ಯ, ಅಮ್ಮಂಗೆ ಕಷ್ಟ ಕೊಡ್ಬೇಡ. ಹಾ, ಅಮ್ಮನಿಗೆ ಕಷ್ಟ ಕೊಡ್ಬೇಡ, ಅಪ್ಪನಿಗೆ ಕಷ್ಟ ಕೊಡ್ಬೇಡ ಅಂತ ಹೇಳ್ತಾ ನೀನ್ ಮಾತ್ರ ಕಷ್ಟಪಡು. ರಾಜಿ, ಕೂತ್ಕೋ. ಈ ಯೋಚನೆಗಳನ್ನೆಲ್ಲ ನಿನ್ ತಲೆಯಲ್ಲಿ ಇಟ್ಕೋಬೇಡ, ಹಾಯಾಗಿ ನಿದ್ರೆ ಮಾಡು. ಒಂದು ಸಮಸ್ಯೆ ಹುಟ್ಟಿತು ಅಂದ್ರೆ ಅದು ಪರಿಹಾರ ಆಗೋ ದಿನ ಬಂದೇ ಬರುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅದೇ ರೀತಿ ನಿನ್ನ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ. ಏನ್ ನಡೀತಿದೆ ಈ ಮನೇಲಿ? ಎಲ್ಲದಕ್ಕೂ ಮೌನಾನೇ ಉತ್ತರ ಅಲ್ಲ ಜಾನಕಿ.
ಈಗ ನಾನು ಏನು ಮಾತಾಡಿದ್ರು ಅದು ತಪ್ಪಾಗಿ ಕಾಣಿಸುತ್ತೆ ಅತ್ತೆ. ಅಷ್ಟೇ ಹೊರತು ಅವಳು ಆಟ ಆಡ್ತಿರೋ ವಿಷಯ ನಿಂಗೆ ಗೊತ್ತೇ ಇಲ್ಲ ಅಂತೀಯ. ಗೊತ್ತಿಲ್ಲ ಅತ್ತೆ. ನಾನ್ ನಂಬಲ್ಲ. ನಾನು ಹೇಳ್ದೆ ಅಲ್ವಾ, ನಾನು ಎಷ್ಟು ನಿಜ ಹೇಳಿದ್ರು ನೀವ್ಯಾರು ನಂಬೋಲ್ಲ ಅಂತ. ಹಾಗಾಗೋದಕ್ಕೆ ಕಾರಣ ನೀನೇ. ಮಗಳು ಏನ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಿಂದಾಗಿರುತ್ತೆ. ಆ ಜವಾಬ್ದಾರಿನ ಮರೆತು ತಂಗಿ ಕೊಟ್ಟಿರೋ ಮಾತನ್ನ ತಲೆ ಮೇಲೆ ಇಟ್ಕೊಂಡು ಈ ಮನೆ ಸೊಸೆ ಜವಾಬ್ದಾರಿ ಕೂಡ ಮರ್ತಿದ್ಯಾ. ತಾಯಿಯಾಗಿ ಸೊಸೆಯಾಗಿ ವಿಫಲವಾದ ಹೆಣ್ಣನ್ನ ಏನಂತಾರೆ ಗೊತ್ತಾ? ಅತ್ತೆ, ನಾನು ಸೊಸೆಯಾಗಿ ಸೋತಿಲ್ಲ ಅತ್ತೆ. ತಾಯಿಯಾಗಿ ನನ್ನ ಜವಾಬ್ದಾರಿನೂ ಕೂಡ ನಾನು ಮರ್ತಿಲ್ಲ. ಹಾಗೆ ನೀನ್ ಅನ್ಕೊಂಡಿದ್ಯಾ. ನಿನ್ ಗಂಡ ನಿನ್ ಹತ್ರ ಮಾತಾಡದೇ ಇರೋದು, ನಿನ್ ನಾದ್ನಿ ಬಾಮೈದನ್ ಹೆಂಡತಿ ಎಲ್ರೂ ನಿನ್ನನ್ನ ಒಪ್ಪದೇ ಇರೋದು, ಮನೇಲಿ ಸಂತೋಷಗಳ ಸ್ಥಾನದಲ್ಲಿ ಕಷ್ಟ ನಷ್ಟ ಬರೋದು, ಇದಕ್ಕೆಲ್ಲ ಕಾರಣ ನೀನೇ ಅಲ್ವಾ? ಅತ್ತೆ, ನಾವು ಪ್ರಾಮಾಣಿಕವಾಗಿದ್ರೆ ನಾವು ನೋಡೋ ಪ್ರತಿಯೊಂದೂ ಪ್ರಾಮಾಣಿಕವಾಗೇ ಕಾಣಿಸುತ್ತೆ ಅತ್ತೆ. ನಮ್ಮ ಎದುರುಗಡೆ ನಿಂತು ನೋಡೋರ್ಗೆ ಆ ಪ್ರಾಮಾಣಿಕತೆ ಕಾಣಿಸ್ಲಿಲ್ಲ ಅಂದ್ರೆ ಇದೇ ರೀತಿನೇ ಎಲ್ಲ ನಡೆಯುತ್ತೆ. ನಾನು ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವಳು ಆಟ ಆಡ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ನಿಮ್ಗೆ ಯಾರಿಗೂ ನಾನು ಹೇಳಲಿಲ್ಲ, ಹೇಳೋಕ್ಕೂ ಇಷ್ಟಪಡ್ಲಿಲ್ಲ. ನೀವು ಮಾತಲ್ಲಿ ಜವಾಬ್ದಾರಿ ಬಗ್ಗೆ ನನಗೆ ಹೇಳಿದ್ರಿ. ಏನಂತೆ, ಯಾವ ತಾಯಿಗೆ ಆದ್ರೂ ತನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದೇ ಅವಳ ಜವಾಬ್ದಾರಿ ಆಗಿರುತ್ತಲ್ವಾ? ಆ ಪ್ರಯತ್ನದಲ್ಲೇ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ನಿಮಗ್ ತಪ್ಪಾಗಿ ಕಾಣಿಸ್ತಿದೆ ಅಲ್ವಾ? ಗಂಡ ಬೇಡ ಅಂದ್ರು ಮಕ್ಕಳ ಹತ್ರ ಕೆಲಸ ಮಾಡಿಸೋದು ತಪ್ಪಲ್ವಾ? ನಮಗೆ ಸರಿ ಅಂತ ಅನ್ಸಿದ್ದು ಮಕ್ಕಳಿಗೂ ಕೂಡ ಸರಿ ಅಂತ ಅನ್ನಿಸ್ಬೇಕಲ್ವಾ ಅತ್ತೆ? ಇದೆಲ್ಲ ಚಟ ಅಂತಾದ್ರೆ ನಾವು ಬೇಡ ಅಂತ ಸುಲಭವಾಗಿ ಹೇಳ್ಬಿಡ್ಬಹುದು. ಆದ್ರೆ ಅದೇ ಜೀವನದ ಗುರಿಯಾಗಿದ್ರೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅತ್ತೆ? ನಮ್ಮಿಷ್ಟದ ಪ್ರಕಾರ ಅವ್ರು ಬದುಕಬೇಕು ಅಂತ ನಾವು ಹೇಳಿದ್ರೆ ಎಲ್ಲ ನಿಮ್ಮಿಷ್ಟನೇನಾ, ನಮಗೂ ನಮ್ಮಿಷ್ಟ ಅನ್ನೋದೇನು ಇರಲ್ವಾ ಅಂತ ಅವ್ರಿಗೇನಾದ್ರೂ ಒಂದು ಮಾತು ಕೇಳ್ಬಿಟ್ರೆ ನಾವ್ ಏನು ಉತ್ತರ ಕೊಡೋಕ್ಕಾಗತ್ತೆ ಅತ್ತೆ? ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಅವ್ರು ಹೇಳೋದ್ರಲ್ಲೂ ನನಗೆ ತಪ್ಪಿಲ್ಲ ಅಂತ ಅನ್ಸುತ್ತೆ. ಆ ಆದ್ಯ ನಿನ್ನ ಚೆನ್ನಾಗಿ ಹಾಳು ಮಾಡ್ತಿರೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನಿನ್ ಮಗಳು ಎಷ್ಟು ಮುಖ್ಯನೋ ನನಗೆ ನನ್ನ ಮಗನೂ ಅಷ್ಟೇ ಮುಖ್ಯ. ಅವನ್ ನೋವು ಪಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ ಜಾನಕಿ. ಇನ್ ಮುಂದೆ ಅವನ್ ನೋವು ಪಡೋ ಯಾವ ಕೆಲಸನೂ ನೀನ್ ಮಾಡಬಾರ್ದು. ಮಾಡಿದ್ರೆ ಪರಿಣಾಮಗಳು ತೀವ್ರವಾಗಿರುತ್ತೆ, ನೆನ್ಪಿಟ್ಕೋ. ಟೈಮ್ 9 ಗಂಟೆ ಆಯ್ತು. ಇನ್ನು ಅಮ್ಮನವರು ಕನ್ನಡಿಗೆ ಅಂಟ್ಕೊಂಡಿದ್ದಾರೆ. ಹುಡುಗಿರು ಕನ್ನಡಿ ಇವೆರಡು ಅಂದಕ್ಕೆ ಸಂಬಂಧಿಸಿರುವುದು. ಇದನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಒಂದು ಹುಡುಗ ಹುಡುಗಿ ಯಾವತ್ತಿದ್ರೂ ಅವರಿಬ್ರು ಒಂದಾಗ್ಲೇಬೇಕು. ಅವ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ಸೀನು ಆದ್ಯ ಯಾರಿಗಾದ್ರೂ ಜೀವನದಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ನಿನ್ ಜೀವನ ಪ್ರೀತಿನೇ ಆಗೋಗಿದೆ. ಜನರಲ್ ಆಗಿ ಇಂಥವ್ರನ್ನ ಅಮೆರಿಕಾಲಿ ಮ್ಯಾಡ್ ಪೀಪಲ್ ಅಂತಾರೆ. ನಮ್ಮೂರಲ್ಲಿ ಒಂದ್ ಕಾಲದಲ್ಲಿ ದೇವದಾಸ, ಈ ಕಾಲದಲ್ಲಿ ಪ್ರೇಮದಾಸ ಅಂತಾರೆ.